ರಾಜ್ಯ ರಾಜಕೀಯದಲ್ಲಿ ಸದ್ಯ ಧರ್ಮಸ್ಥಳ ಪಾಲಿಟಿಕ್ಸ್. ಧರ್ಮಸ್ಥಳ ಹೋರಾಟವೇ ಹಲವರಿಗೆ ಈಗ ಬಂಡವಾಳವಾಗಿ ರೂಪಿಸಿದೆ. ರಾಜ್ಯ ರಾಜಕೀಯದಲ್ಲಿ ಸದ್ಯ ಧರ್ಮಸ್ಥಳ ಪಾಲಿಟಿಕ್ಸ್, ಧರ್ಮಸ್ಥಳ ಹೋರಾಟವೇ ಹಲವರಿಗೆ ಇಲ್ಲಿ ರಾಜಕೀಯವಾಗಿ ಬಂಡವಾಳವನ್ನ ಮಾಡಿಕೊಂಡಿದ್ದಾರೆ. ಎಸ್ಐಟಿ ತನಿಖೆ ನಡುವೆ ಈಗಾಗಲೇ ರಾಜಕೀಯ ಪಕ್ಷಗಳ ಜಾಥಾ ನಡೆಸ್ತಾ ಇದ್ದಾರೆ. ರಾಜಕೀಯ ಮುಖಂಡರಿಂದ ಧರ್ಮಸ್ಥಳ ಉಳಿಸಿ ಅಂತ ಹೇಳಿ ಯಾತ್ರೆಯನ್ನ ಮಾಡ್ತಾ ಇರುವಂತದ್ದು. ಪಕ್ಷದ ಪ್ರಚಾರಕ್ಕಾಗಿ ಇಲ್ಲಿ ಒಂದ್ ರೀತಿಯಾಗಿ ಧಾರ್ಮಿಕ ಕ್ಷೇತ್ರವನ್ನ ರಾಜಕೀಯ ವ್ಯಕ್ತಿಗಳು ಬಳಸಿಕೊಂಡ್ರ ಹಾಗಾದ್ರೆ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ಧರ್ಮಸ್ಥಳ ಘಟನೆಯ ರಾಜಕೀಯವಾಗಿ ದಾಳವಾಯ್ತಾ ಹಾಗಾದ್ರೆ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ಒಂದ್ ರೀತಿಯಾಗಿ ರಾಜ್ಯ ರಾಜಕೀಯದಲ್ಲಿ ಈಗ ಧರ್ಮಸ್ಥಳ ಪಾಲಿಟಿಕ್ಸೇ ಶುರುವಾಗಿರುವಂತದ್ದು. ಈಗಾಗಲೇ ಹಲವಾರು ರಾಜಕೀಯ ವ್ಯಕ್ತಿಗಳು, ಹಿಂದೂ ಕಾರ್ಯಕರ್ತರು, ಹಿಂದೂ ಮುಖಂಡರು ಕೂಡ ಧರ್ಮಸ್ಥಳ ಯಾತ್ರೆ, ಧರ್ಮಸ್ಥಳ ಚಲೋ ಯಾತ್ರೆಯನ್ನ ನಡೆಸಿದ್ರು. ಸಾಕಷ್ಟು ಜನರು ಕೂಡ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಮಾಡಿದ್ರು, ರ್ಯಾಲಿಯನ್ನ ನಡೆಸಿದ್ರು. ಇಲ್ಲಿ ಒಂದ್ ರೀತಿಯಾಗಿ ಕೇಳ್ತಾ ಇರಬಹುದು, ರಾಜಕೀಯ ಮುಖಂಡರಿಂದ ಧರ್ಮಸ್ಥಳ ಉಳಿಸಿ ಅನ್ನೋ ಯಾತ್ರೆ ಕೂಡ ಈ ರಾಜಕೀಯ ವ್ಯಕ್ತಿಗಳು ಕೂಡ ಮಾಡಿರುವಂತದ್ದು. ಒಂದ್ ರೀತಿಯಾಗಿ ಪಕ್ಷದ ಪ್ರಚಾರಕ್ಕೆ ಈ ಧಾರ್ಮಿಕ ಕ್ಷೇತ್ರವನ್ನ ಹಾಗಾದ್ರೆ ಈ ರಾಜಕೀಯ ವ್ಯಕ್ತಿಗಳು ಬಳಸ್ಕೊಂಡ್ರ ಅನ್ನೋ ಪ್ರಶ್ನೆಯಲ್ಲಿ ಉದ್ಭವಿಸಿದೆ. ಧರ್ಮಸ್ಥಳ ಘಟನೆಯ ರಾಜಕೀಯವಾಗಿ ಇಲ್ಲಿ ದಾಳವಾಯ್ತಾ ಹಾಗಾದ್ರೆ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಧರ್ಮಸ್ಥಳ ಈಗ ರಾಜಕೀಯ ನಾಯಕರ ಕಾರ್ಯಸ್ಥಾನವಾಗಿದೆ. ಒಂದ್ ರೀತಿಯಾಗಿ ಒಂದೆಡೆ ಧರ್ಮಸ್ಥಳ ವಿರುದ್ಧ ಆರೋಪ ಕೇಳಿ ಬರ್ತಾ ಇದ್ರೆ, ಇನ್ನೊಂದ್ ಕಡೆ ಇದನ್ನೇ ಬಂಡವಾಳವಾಗಿ ಮಾಡ್ಕೊಂಡಿದ್ದಾರೆ ರಾಜಕೀಯ ಮುಖಂಡರು ಅನ್ನೋದು ಇಲ್ಲಿ ಒಂದ್ ರೀತಿಯಾಗಿ ಪ್ರಶ್ನೆ ಮೂಡಿರುವಂತದ್ದು. ಮೂರು ಪಕ್ಷದ ಮುಖಂಡರು ಧರ್ಮಸ್ಥಳವನ್ನ ರಾಜಕೀಯ ಗಾಳವನ್ನ ಮಾಡಿಕೊಂಡ್ರ ಅನ್ನೋ ಈಗ ಪ್ರಶ್ನೆ ಎದ್ದಿರುವಂತದ್ದು. ಒಂದ್ ಕಡೆ JDS, ಇನ್ನೊಂದ್ ಕಡೆ ಕಾಂಗ್ರೆಸ್, ಇನ್ನೊಂದ್ ಕಡೆ ಬಿಜೆಪಿ, ಈ ಮೂರು ರಾಜಕೀಯ ಪಕ್ಷಗಳು ಕೂಡ ಧರ್ಮಸ್ಥಳವನ್ನ ರಾಜಕೀಯವಾಗಿ ಬಳಸ್ಕೊಳ್ತಾ ಇದ್ದಾರಾ ಅನ್ನೋ ಪ್ರಶ್ನೆಯಲ್ಲಿ ಎದ್ದಿರುವಂತದ್ದು. ಇತ್ತ ಬೆಂಗಳೂರು ಸೇರಿದಂತೆ ಅನೇಕ ಜಿಲ್ಲೆಗಳ ರಾಜಕೀಯ ಮುಖಂಡರು ಕೂಡ ಧರ್ಮಸ್ಥಳವನ್ನ ಉಳಿಸಿ ಅನ್ನೋ ಯಾತ್ರೆ ಕೂಡ ಹೋಗ್ತಾ ಇದ್ದಾರೆ. ಇನ್ನು ಮೊದಲನೆಯದಾಗಿ SR ವಿಶ್ವನಾಥ್ ಅವರು ಕೂಡ ಧರ್ಮಸ್ಥಳ ಯಾತ್ರೆಯನ್ನ ನಡೆಸಿದ್ರು.